ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 67ನೇ ವಿಡಿಯೋ. ಇಲ್ಲೇನು ಅಂತ ಕೊಟ್ಟವ್ರೆ, ಒಂದು ಸ್ಪೇರ್ ಕೊಟ್ಟವ್ರೆ. ಈ ಸ್ಪೇರಲ್ಲಿ ಏನಂತ ಕೊಟ್ಟವ್ರೆ, ರೇಡಿಯಸ್ಸು 1 ಯೂನಿಟ್ಟು, ಅದ್ರ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೊಟ್ಟವ್ರೆ. ಸರ್ಫೇಸ್ ಏರಿಯಾ ಅಂದರೆ ಅದು ಮೇಲಿರೋ ಪೂರ್ತಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರ ಸುತ್ತ ಹಿಂಗೆ ಇಷ್ಟು ಏರಿಯಾ ಬರ್ತದೆ ಅಂತ. ಸ್ಪೇರ್ದು ಸರ್ಫೇಸ್ ಏರಿಯಾ ಎಷ್ಟು ಇರ್ತದೆ ಅಂದರೆ 4πr² ಅಂತ ಇರ್ತದೆ. ಅಲ್ಲಿಗೆ ಎಷ್ಟು ಇದು πr, ಒಂದು ಸರ್ಕಲ್ ಬರೆದ್ರೆ ಈ ರೇಡಿಯಸ್ಸಲ್ಲಿ ಅದರದ್ದು ಏರಿಯಾ πr² ಇರ್ತದೆ. ಅದೇ ಥರ ಇದ್ರದ್ದು 4πr² ಇರ್ತದೆ, ಒಂದು ಬಾಲ್ ಮೇಲಿರೋ ಪೂರ್ತಿ ಸರ್ಫೇಸ್ ಏರಿಯಾ. ಅದೇ ಥರ ಇದನ್ನ ಹೆಂಗೆ ಬರೆಯೋದು ಇವಾಗ, ಈ ಥರ 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು, ಒಂದು ಸ್ಕ್ವೇರ್ ಅಂದರೆ ಒಂದೊಂದ್ಲಿ ಒಂದಾಗಿರ್ತದೆ. ಅಲ್ಲಿಗಿದು 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 4π² ಯೂನಿಟ್ ಅನ್ನೋದು ಇದ್ರದ್ದು ಏರಿಯಾ ಆಯಿತು ಈ ಸ್ಪೇರ್ದು. ಅದೇ ಥರ ಇನ್ನೊಂದು ಸ್ಪೇರ್ ಕೊಟ್ಟಿರ್ತಾರೆ. ಈ ಸ್ಪೇರಲ್ಲಿ ಏನಂತ ಕೊಟ್ಟವ್ರೆ, ರೇಡಿಯಸ್ನ 2 ಯೂನಿಟ್ ಅಂತ ಕೊಟ್ಟವ್ರೆ. 2 ಯೂನಿಟ್ಟು ರೇಡಿಯಸ್ ಆದರೆ ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ಯಾವ ಥರ, ಅದೇ ಥರ ಕಂಡುಹಿಡಿಯೋದು. ಏನು, ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಈಕ್ವಲ್ ಟು 4πr² ಅಂತ ಮಾಡಬೇಕು. ಆವಾಗ ಎಷ್ಟಾಯ್ತದೆ ಇದ್ರ ಸರ್ಫೇಸ್ ಏರಿಯಾ, 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 2 ಯೂನಿಟ್ಟು, 2 ಸ್ಕ್ವೇರ್ ಅಂತ ಆಯ್ತದೆ. 2 ಸ್ಕ್ವೇರ್ ಅಂದರೆ 2 2ಲಿ 4. ಇವಾಗ ಎಷ್ಟಾಯ್ತದೆ ಇದು, 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 4 ಅಂತ ಆಯ್ತದೆ. 4 4ಲಿ 16, 16 ಟೈಮ್ಸ್ ಆಫ್ π ಅಂದರೆ 16π² ಯೂನಿಟ್ ಆಯ್ತದೆ. ಅದೇ ಥರ ಇನ್ನೊಂದು ದೊಡ್ಡದು ಸ್ಪೇರ್ ಕೊಟ್ಬಿಟ್ಟು ಇದ್ರದ್ದು ಎಷ್ಟು ಅಂತ ಕೊಟ್ಟವ್ರೆ, ರೇಡಿಯಸ್ನ ಇದ್ರದ್ದು 5 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 5 ಯೂನಿಟ್ ಆದರೆ ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರದ್ದು ಎಷ್ಟಾಯ್ತದೆ ಸರ್ಫೇಸ್ ಏರಿಯಾ, ಇದ್ರದ್ದು ಅಷ್ಟೇ 4πr² ಅಂತ ಆಯ್ತದೆ. ಪೈ ಅಂದರೆ ಸುಮ್ಮನೆ ನಿಲ್ಲಿಸಿರೋದು, ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಟೈಮ್ಸ್ ಆಫ್ 3.14 ಅನ್ನೋದ್ರಲ್ಲಿ ಗುಣಿಸ್ಬೋದು, ಇಲ್ಲ 22/7 ಅನ್ನೋದ್ರಲ್ಲಿ ಗುಣಿಸ್ಬೋದು. ಎಷ್ಟಾಯಿತು, 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 5 ಸ್ಕ್ವೇರ್ ಆಯಿತು. 5 ಸ್ಕ್ವೇರ್ ಅಂದರೆ 5 5ಲಿ 25. ಅಲ್ಲಿಗೆ ಎಷ್ಟಾಯ್ತಿದ್ದು, 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 25, 25 4ಲಿ 100, 100π² ಯೂನಿಟ್ ಅಂತ ಆಯ್ತದೆ. ಅದನ್ನು ರಿವರ್ಸ್ ಆಗು ಮಾಡ್ಬೋದು. ಎಷ್ಟು ಇದು, ಇಲ್ಲಿ ಕೊಟ್ಟಿರ್ತಾರೆ ಒಂದು ಸ್ಪೇರ್ ಯೂನಿಟ್ಟು, ಒಂದು ಇದು ಬಾಲು. ಈ ಬಾಲಲ್ಲಿ ರೇಡಿಯಸ್ ಎಷ್ಟು ಇದ್ರದ್ದು, ಸ್ಪೇರ್ ಅಂದರೆ ಬಾಲ್ ಶೇಪು, 7 ಯೂನಿಟ್ಟು. ರೇಡಿಯಸ್ಸು 7 ಯೂನಿಟ್ಟು ಆದರೆ ಇವಾಗ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. 7 ಯೂನಿಟ್ಟಲ್ಲ ಇದು. ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು, ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೊಟ್ಟಿರ್ತಾರೆ, 36² ಯೂನಿಟ್ ಅಂತ ಕೊಟ್ಟವ್ರೆ ಸರ್ಫೇಸ್ ಏರಿಯಾನ. 36² ಯೂನಿಟ್ ಆದಾಗ ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸರ್ಫೇಸ್ ಏರಿಯಾ ಅಂದರೆ 4πr² ಅಂತ ಆಯ್ತದೆ. ಅದೇ ಥರ ಇಲ್ಲೆಷ್ಟು ಸರ್ಫೇಸ್ ಏರಿಯಾ, 36² ಯೂನಿಟ್ಟು, 4 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಗೊತ್ತಿಲ್ಲ, ಅದ್ರ ಸ್ಕ್ವೇರ್ ಅಂತ ಮಾಡಬೇಕು. 36π² ಯೂನಿಟ್ ಅಂತ ಇವ್ರು ಕೊಟ್ಟಿರೋದು ಸರ್ಫೇಸ್ ಏರಿಯಾ. 36π ಅಂತ 2 ನ್ಯೂಮರೇಟ್ರಲ್ಲಿ ಆಯಿತಾ. ಇಲ್ಲೂ π ಒಂದು ಸತಿ, ಇಲ್ಲೂ π ಒಂದು ಸತಿ ಅಂತ ಡಿವೈಡ್ ಮಾಡ್ಬೋದು. 4 ಕಡೆ ಬಂದರೆ 36/4 ಈಕ್ವಲ್ ಟು r² ಅಂತ ಆಯ್ತದೆ. 4 1ಲಿ 4 9ಲಿ 36, r² 9 ಈಕ್ವಲ್ ಟು r². ಸ್ಕ್ವೇರ್ ಆ ಕಡೆ ಬಂದರೆ √9 ಅಂತ ಆಯ್ತದೆ. ಪ್ಲಸ್ ಆರ್ ಮೈನಸ್ ರೂಟ್ ಅಂತ ಆಯ್ತದೆ. ಸೈಡು ಮತ್ತು ವಾಲ್ಯೂಮ್ ಇದೆಲ್ಲ ಪಾಸಿಟಿವ್ ಇರೋದ್ರಿಂದ ಬರೀ ಪ್ಲಸ್ ಆಗಿರಬೇಕಾಗಿರ್ತದೆ. ರೇಡಿಯಸ್ ಅಂದರೆ 3, ಯಾಕೆಂದರೆ 9ನ 3 3ಲಿ 9 ಅಂತ ಬರಿಬೋದು. 3 ಸ್ಕ್ವೇರ್ ಅಂತ, ಸ್ಕ್ವೇರ್ ರೂಟ್ ಹೋಗಿ 3 ಆಯ್ತದೆ ಇದು. ಅದೇ ಥರ ಇನ್ನೊಂದು ಕೊಟ್ಟವ್ರು ಇಲ್ಲಿ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇಲ್ಲಿ ಒಂದು ದೊಡ್ಡ ಸ್ಪೇರ್ ಕೊಟ್ಬಿಟ್ಟು ಇದ್ರದ್ದು ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಅವ್ರೇನಂತ ಕೊಟ್ಟವ್ರು, ಇನ್ನೊಂದು ಸರ್ಫೇಸ್ ಏರಿಯಾನ 400π² ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಸರ್ಫೇಸ್ ಏರಿಯಾ ಅಂದರೆ ಎಷ್ಟಾಯಿತು, 4πr² ಅಂತ ಆಯಿತು. 4πr² ಅಂತ ಆಯಿತು. ಇವಾಗ ಸರ್ಫೇಸ್ ಏರಿಯಾ ಎಷ್ಟು ಅಲ್ಲಿ, 400π ಯೂನಿಟ್ಸ್ ಅಂತ ಆಯಿತು. 4π ಟೈಮ್ಸ್ ಆಫ್ r² ಅಂತ ಬರ್ತದೆ. ಇಲ್ಲಿ π ಒಂದು ಸತಿ ಅಂತ ಡಿವೈಡ್ ಮಾಡ್ಬೋದು. 4 ಕಡೆ ಬಂದರೆ 400/4 ಈಕ್ವಲ್ ಟು r². ಅಲ್ಲೂ ಡಿವೈಡ್ ಮಾಡ್ಬೋದು, 4 ಒಂದು ಸತಿ 400 ಸತಿ, ಇಲ್ಲ ಹಿಂಗೂ ಮಾಡ್ಬೋದು, 4 ಒಂದು ಸತಿ 400 ಸತಿ ಅಂತ. 100 ಈಕ್ವಲ್ ಟು r² ಅಂತ ಆಯಿತು. ಸ್ಕ್ವೇರ್ ಆ ಕಡೆ ಬಂದರೆ √100 ಈಕ್ವಲ್ ಟು 6. 100ನ 10 ಟೈಮ್ಸ್ ಆಫ್ 10 ಅಂತ ಬರಿಬೋದು. 10 10ಲಿ 100, ಅಲ್ಲಿಗೆ 10 ಸ್ಕ್ವೇರ್ ಅಂತ ಬರಿಬೋದು.
ಹಂಗಾದಾಗ ಇದೆಷ್ಟು ಆಯ್ತದೆ ಟೋಟಲ್ ಆಗಿ 6 ರೇಡಿಯಸ್ ಅನ್ನೋದು. ರೇಡಿಯಸ್ಸು √10 ಸ್ಕ್ವೇರ್ ರೂಟು ಹೋದ್ಮೇಲೆ ರೇಡಿಯಸ್ಸು 10 ಯೂನಿಟ್ಗಳಾಗಿರ್ತದೆ, ಅದು ರೇಡಿಯಸ್ಸು. ಇವಾಗ ಇದಿಷ್ಟು ಏನು, ಇದು ಸ್ಪೇರ್ದು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಹೆಂಗೆ ಕಂಡುಹಿಡಿಯೋದು ಅಂತ. ಬಾಯ್.